ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಿದ್ಧಗಂಗಾ ಶ್ರೀಗಳಾದ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ದಾರಿದೀಪ ಸೇವಾ ಟ್ರಸ್ಟ್ ವತಿಯಿಂದ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ದಾರಿದೀಪ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಸುಜಾತಮ್ಮ, ದಾರಿದೀಪ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ರಾಜು, ವಕೀಲರಾದ ಓಬ್ಳೇಶ್, ರವಿಕುಮಾರ್, ದಾರಿದೀಪ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳಾದ ಶ್ರೀಮತಿ ಗಾಯತ್ರಮ್ಮ, ಶ್ರೀಮತಿ ನಿರ್ಮಲಮ್ಮ, ಮಾಧ್ಯಮದ ಮಿತ್ರರಾದ ಧನ್ಯಕುಮಾರ್, ಮುಖಂಡರಾದ ಕಾಟಪ್ಪ, ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ದಾರಿದೀಪ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಮತಿ ಸುಜಾತಮ್ಮರವರು ಬ್ರೆಡ್ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ವಿಶೇಷ ಏನಪ್ಪ ಅಂತಂದರೆ, ಸಿದ್ಧಗಂಗೆ ಸ್ವಾಮಿಗಳ ಹುಟ್ಟುಹಬ್ಬದ ಅಂಗವಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ, ಜಗಳೂರು ತಾಲೂಕು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಣ್ಣು ವಿತರಣೆ ಮಾಡ್ತಾ ಇದ್ವಿ. ದಾರಿದೀಪ ಸೇವಾ ಟ್ರಸ್ಟ್ ಕಡೆಯಿಂದ ಓಬ್ಳೇಶ್ ಅವರು ಬ್ರೆಡ್ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಶ್ರೀಗಳ ನಿನ್ನೆ ತಾನೇ ಹುಟ್ಟುಹಬ್ಬದ ಆಚರಣೆ ಆಯಿತು. ನಮ್ಮ ರಾಷ್ಟ್ರಪತಿಯಾದಂಥ ದ್ರೌಪದಿ ಮುರ್ಮು ಅವರು ಬಂದಿದ್ದರು. ಅವರ ಏನು ನಡೆದಾಡುವ ದೇವರು, ನಮ್ಮ ಮಧ್ಯೆ ಇರ್ತಕ್ಕಂಥ ಒಬ್ಬ ನಡೆದಾಡುವ ದೇವರು ಇವತ್ತು ಹುಟ್ಟಿದ ದಿನ. ಹಾಗಾಗಿ ಅವರೇನು ಅನಾಥ ಮಕ್ಕಳಿಗೆ ಮತ್ತು ಬಡವರಿಗೆ ಏನು ಸೇವಾಶ್ರಮ ಮಾಡಿ ಏನು ತ್ರಿವಿಧ ದಾಸೋಹಿ ಅನಿಸ್ಕೊಂಡಿದ್ರು. ಅವರ ಹುಟ್ಟುಹಬ್ಬದ ಅಂಗವಾಗಿ ಜಗಳೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಬಡ ರೋಗಿಗಳಿಗೆ ಏನು ದಾರಿದೀಪ ಸೇವಾ ಟ್ರಸ್ಟ್ ವತಿಯಿಂದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಇವತ್ತು ಹಣ್ಣುಗಳನ್ನು ಬಡ ರೋಗಿಗಳಿಗೆ ವಿತರಣೆ ಮಾಡಿದ್ದೀವಿ. ಅವರ ಸ್ಮರಣಾರ್ಥವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಾರಿದೀಪ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳಾದ ಶ್ರೀಮತಿ ಗಾಯತ್ರಮ್ಮರವರು ಬ್ರೆಡ್ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಗಾಯತ್ರಿ ಮೇಡಮ್, ಈ ಸುಂದರವಾದ ಒಂದು ಸಮಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ದಾರಿದೀಪ ಸೇವಾ ಟ್ರಸ್ಟ್ ವತಿಯಿಂದ ನಾವು ಸ್ವಾಮೀಜಿ ಅಂದರೆ ಸಿದ್ಧಗಂಗಾ ಸ್ವಾಮೀಜಿಯವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಒಳ ರೋಗಿಗಳಂದರೆ ರೋಗದಿಂದ ಬಳಲುತ್ತಿರುವ ಜನಗಳಿಗೆ ಹಣ್ಣು, ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಹಣ್ಣುಗಳನ್ನು ವಿತರಣೆಯನ್ನು ಮಾಡಿದ್ದೀವಿ.